ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಾವ್ಯ ಲೈಫ್ ಸ್ಟೈಲ್ ವ್ಲಾಗ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಆ ದೇವರು ನಿಮಗೆ ಆಯುಷ್, ಆರೋಗ್ಯ, ಸಕ್ಸಸ್ಸು ಎಲ್ಲ ಕೊಟ್ಟು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಅಂತ ಕೇಳ್ಕೊತೀನಿ. ಇವತ್ತು ನಾವು ನಮ್ಮ ನ್ಯೂ ಇಯರ್ನ ಯಾವ ರೀತಿ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀವಿ. ಹೌದು, ನಾನು ಮನೆಯಲ್ಲೇ ಹೋಮ್ ಮೇಡ್ ಕೇಕ್ ಮಾಡಿದ್ದೆ. ಆ ರೆಸಿಪಿನ ನಾನು ಈ ವಿಡಿಯೋ ಆದಮೇಲೆ ಪೋಸ್ಟ್ ಮಾಡ್ತೀನಿ, ಚೆಕ್ಔಟ್ ಮಾಡಿ ಮಾಡಿದೆ. ನ್ಯೂ ಇಯರ್ ಸೋಮವಾರ ಬಿದ್ದಿರೋ ಕಾರಣ ಸೋಮವಾರ ಚಿಕನ್, ಮಟನ್, ನಾನ್ ವೆಜ್ ಏನು ತಿನ್ನೋಕ್ಕಾಗಲ್ವಲ್ಲ. ಸೊ ಅದಕ್ಕೆ ನಾನು ಸಂಡೇನೇ ಫಿಶ್ನ ತರಿಸಿದೆ. ಸೊ ರೇರಾಗಿ ನಮ್ಮ ಮನೆಯಲ್ಲಿ ಫಿಶ್ ಮಾಡೋದು, ನನಗೆ ಅಷ್ಟು ಮಾಡೋಕ್ಕೆ ಬರೋದಿಲ್ಲ. ಸೊ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಯಜಮಾನ್ರಿಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಫಸ್ಟ್ ಈಗ ಎಲ್ಲ ಕ್ಲೀನ್ ಮಾಡೋಕ್ಕೆ ಹಾಕ್ಕೊತಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಜಾಸ್ತಿನೇ ಅರಿಶಿನ ಹಾಕ್ಕೊಂಡು ಅದನ್ನು ಸ್ವಲ್ಪ ಹೊತ್ತು ಹಾಗೆ ಬಿಡ್ತಾ ಇದ್ದೀನಿ, ಒಂದು ಹಾಫ್ ಆನ್ ಅವರು. ನನ್ನ ಪ್ಲ್ಯಾನ್ ಏನು ಅಂದ್ಕೊಂಡೆ ಅಂದರೆ ಒಂದು ಸ್ವಲ್ಪ ಸಾಂಬಾರು ಮಾಡಿ ಒಂದು 4-5 ಫ್ರೈ ಮಾಡ್ಕೊಳ್ಳೋಣ ಸಾಕು ಅಂತ ಅಂದ್ಕೊಂಡೆ. ಸೊ ಅದೇ ರೀತಿ ಪ್ರಿಪೇರ್ ಮಾಡಿದೆ. ನನಗೆ ಅಷ್ಟು ಮಾಡೋಕ್ಕೆ ಬರಲ್ಲ, ಯೂಟ್ಯೂಬ್ನ ನೋಡಿನೇ ನಾನು ಮಾಡಿದ್ದು. ವಿಡಿಯೋ ಎಲ್ಲ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ, ಬಟ್ ಸೂಪರಾಗಿ ಬಂದಿತ್ತು ಸಾಂಬಾರು ಮತ್ತು ಫ್ರೈ. ಸೊ ನೋಡೋಕ್ಕೆ ಈ ರೀತಿಯೇ ಇತ್ತು. ಸೊ ನೋಡ್ಬೋದು, ಸಾಂಬಾರು ಸಖತ್ತಾಗಿತ್ತು. ನಾನು ಸ್ವಲ್ಪ ಖಾರ ಹುಳಿ ಜಾಸ್ತಿನೇ ಇಟ್ಟಿದ್ದೆ. ಫ್ರೈಯು ಅಷ್ಟೇ, ಅವ್ರು ಕೊಟ್ಟಿದ್ದ ಪೀಸು ಹಾರ್ಟ್ ಶೇಪಲ್ಲಿತ್ತು. ಸೊ ಚೆನ್ನಾಗಿ ತಿಂದು ನಾವು ನೈಟು ಕೇಕ್ನ ಕಟ್ ಮಾಡ್ತಿದ್ದೀವಿ. 1 2 3 ಸ್ಟಾರ್ಟ್. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸೊ ನಾನೇ ಕೇಕ್ ಮಾಡಿದ್ದೀನಿ ನ್ಯೂ ಇಯರ್ಗೆ. ಬನ್ನಿ ಕಟ್ ಮಾಡೋಣ ಚಿನ್ನಿ, ಕಟ್ ಮಾಡೋಣ. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಬುಜ್ಜಿಲು. ಹ್ಯಾಪಿ ನ್ಯೂ ಇಯರ್ ಮಗನೇ. ವಾವ್, ಸಿ ದ ಟೆಕ್ಸ್ಚರ್. ಚೆನ್ನಾಗಿದೆ. ನಮ್ಮ ತಗೊಳ್ಳಿ. ನೆಕ್ಸ್ಟ್ ಡೇ ಮಾರ್ನಿಂಗಿಗೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಹೇಳಿ ನಾನ್ ವೆಜ್ ಎಲ್ಲ ಕ್ಲಿಯರ್ ಮಾಡ್ತಿದ್ದೀವಿ. ಲೈಕ್ ಫಿಶ್, ಚಿಕನ್, ರೈಸ್ ಇದೇ ಇತ್ತು ನಮಗೆ ನೈಟ್ ಊಟ. ಸೊ ಅದನ್ನೆಲ್ಲ ತಿಂದು ನಾವು ಮಾರ್ನಿಂಗಿಗೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಮನೆಯೆಲ್ಲ ಕ್ಲೀನಾಗಿದೆ. ಸೊ ಎಲ್ಲ ಕ್ಲೀನ್ ಮಾಡಿದ ಹಾಗಿದೆ. ಸೊ ಕಿಚನು ಅಷ್ಟೇ ಫುಲ್ ಕ್ಲೀನಾಗಿದೆ. ಇವಾಗ ಟೀ ಇಟ್ಟಿದ್ದೀನಿ, ಕಾಯ್ತಾ ಇದೆ. ಸೊ ಹೆಸರು ಕಾಳು, ಕಡಲೆಕಾಳು, ಬಟಾಣಿನ ಹಾಕಿ, ಆಲೂಗಡ್ಡೆ ಎಲ್ಲ ಹಾಕಿ ಮಸಾಲೆ ಇಡೋಣ, ಗ್ರೇವಿ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪೂರಿ ಮಾಡೋಣ ಅಂತ. ಪಾತ್ರೆ ಎಲ್ಲ ಕ್ಲೀನಾಗಿದೆ, ಡಬ್ಬಗಳೆಲ್ಲ ಹೊರಿಸಿದ್ದೀನಿ. ದೇವ್ರ ಮನೆ ಒಂದು ಪೆಂಡಿಂಗು, ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ನೂ ಎದ್ದಿಲ್ಲ, ಅಪ್ಪ ಮಗ ಇಬ್ಬರು ಎದ್ದಿಲ್ಲ. ಸೊ ವೆಯ್ಟ್ ಮಾಡ್ತಾ ಇದ್ದೀನಿ. ಚಿನ್ನಮ್ಮ, ಗುಡ್ ಮಾರ್ನಿಂಗ್, ಹ್ಯಾಪಿ ನ್ಯೂ ಇಯರ್. ಸೊ ನೈಟ್ ಮಲಗಿದ್ದು ತುಂಬಾ ಲೇಟ್ ಆಯಿತು, 1:30-2 ಗಂಟೆ ಆಗೋಯಿತು. ಸೊ ಫುಲ್ ಟಯರ್ಡಾಗಿದ್ದಾರೆ ಇಬ್ಬರೂ. ಸೊ ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊತೀನಿ. ಸ್ನಾನ ಆಗೋಯ್ತು ಚಿನ್ನಮ್ಮ, ಎಲ್ಲಿ ತೋರಿಸು, ಮುಖ ತೋರ್ಸಮ್ಮ. ಇಲ್ಲಿ ನೋಡ್ಚಿನಿ, ಹಾಯ್ ಹೇಳು. ಸ್ನಾನ ಆಯ್ತಾ? ಹಾಂ, ತಲೆ ಸ್ನಾನ ಮಾಡ್ದ? ಸ್ಮೈಲ್ ಮಾಡಿ ನೋಡೋಣ. ಓಕೆ, ಬಾಯ್ ಚಿನ್ನಮ್ಮ, ಬಾಯ್. ಎಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್. ಸೊ ಈಗ ಮನೆಯಲ್ಲಿ
ಹ್ಯಾಪಿ ನ್ಯೂ ಇಯರ್ ಹೇಳು. ಹ್ಯಾಪಿ ನ್ಯೂ ಇಯರ್. ಸೊ ಮನೆಯಲ್ಲಿ ಪೂಜೆ ಎಲ್ಲ ಮುಗ್ದಿದೆ. ಈಗ ನಾವು ದೇವಸ್ಥಾನಕ್ಕೆ ಹೊರಡ್ತಿದ್ದೀವಿ. ನೈಟು ಮನ್ಗೋ ತುಂಬಾ ಲೇಟ್ ಆಯಿತು, ಅದಕ್ಕೆ ಇವಾಗ ಲೇಟಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಲೇಟಾಗಿತ್ತು, ಮನೆಯಲ್ಲಿ ಪೂಜೆ ಮುಗ್ದಿದೆ. ಈಗ ಯಾವ ಟೆಂಪಲ್ಗೆ ಹೋಗ್ತೀವಿ, ಆ ಪ್ಲೇಸ್ ಎಲ್ಲ ಹೇಗಿದೆ ಅನ್ನೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ ಈಗ ವಿಡಿಯೋ ಒಳಗಡೆಗೆ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೋಗೋಣ. ಸಿಂಪಲಾಗಿ ಒಂದು 2024 ಅನ್ನೋ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಹೊಸ್ಲಿಗೆಲ್ಲ ಪೂಜೆ ಮಾಡಿದ್ದೀನಿ. ಮನೆಯಲ್ಲಿ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೀನಿ ನಾನು, ನೋಡ್ಬೋದು. ಸೊ ಈಗ ದೇವಸ್ಥಾನಕ್ಕೆ ಹೊರಡೋಣ ಬನ್ನಿ. ನಾವು ಮನೆ ಬಿಡೋ ಅಷ್ಟರೊಳಗಡೆ 11 o'clock ಆಗಿತ್ತು. ಬಿಸಿಲು ತುಂಬಾ ಬಿಸಿಲಿದೆ. ನಾವು ಹೋಗಬೇಕು ಅಂದ್ಕೊಂಡಿದ್ದು ದೇವಸ್ಥಾನನ ಬೇರೆ, ನಾವು ಹೋಗಿದ್ದ ದೇವಸ್ಥಾನನೇ ಬೇರೆ. ಕ್ಲೋಸ್ ಆಗಿತ್ತು ನಾವು ಅಂದ್ಕೊಂಡಿದ್ದ ದೇವಸ್ಥಾನ. ಮತ್ತು ಯಾವಾಗಲೂ ಆ ಕಡೆ ಹೋದಾಗ ನಾನು ದೇವಸ್ಥಾನನ ತೋರಿಸ್ತೀನಿ ನಿಮಗೆ. ಸೊ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಸ್ಥಾನ ನಾನು ತೋರಿಸ್ತೀನಿ. ಇವತ್ತು ನಾವು ವಿಸಿಟ್ ಮಾಡಿದ್ದು ರಾಜರಾಜೇಶ್ವರಿ ದೇವಸ್ಥಾನ, RR ನಗರಲ್ಲಿದೆ, ಸೌತ್ ಬ್ಯಾಂಗ್ಳೂರ್. ಇದು ತುಂಬಾ ದೊಡ್ಡ ದೇವಸ್ಥಾನ. ಇದು ಲೈಕ್ ತಂಜಾವೂರು ರಾಜರಾಜೇಶ್ವರಿ ದೇವಸ್ಥಾನ. ಆ ಸ್ವಾಮೀಜಿಗಳೇ ಬಂದು ಇಲ್ಲಿ ಕಟ್ಸಿರೋ ಅಂಥ ದೇವಸ್ಥಾನ. ಇದು ತುಂಬ ದೊಡ್ಡ ದೇವಸ್ಥಾನ. ಇಲ್ಲಿ ಮೊಬೈಲ್ ಅಲೋ ಇಲ್ಲ, ಮತ್ತು ಕ್ಯಾಮ್ರಾಸ್ ಎಲ್ಲ ಏನೂ ಅಲೋ ಇಲ್ಲ. ನಾನು ಗೊತ್ತಿಲ್ಲದೆ ಇರೋ ಹಾಗೆ ಕೆಲವೊಂದು ಕ್ಲಿಪ್ಸ್ನ ತೊಗೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನ್ನೋದಕ್ಕೋಸ್ಕರ ಮಾತ್ರ. ಹಾಗೆ ಫಸ್ಟು ಹೊರಗಡೆ ಒಂದು ಚಿಕ್ಕ ದೇವಸ್ಥಾನ ಇದೆ, ಅಲ್ಲಿ ಹೇಗೋ ಹಾಗೆ ವಿಡಿಯೋ ಮಾಡಿಬಿಟ್ಟೆ. ಅದಾದಮೇಲೆ ಒಳಗಡೆ ತುಂಬ ಜನ ಇರ್ತಾರೆ. ಕ್ಯಾಮ್ರಾ ನಾಟ್ ಅಲೌಡ್, ಫೋನ್ ಎತ್ತಿಡಿ ಅಂತ ಹೇಳ್ತಿರ್ತಾರೆ. ಕೈಯಲ್ಲಿ ಫೋನ್ ಇದ್ರೂ ಕ್ಯಾಮ್ರಾ ಆನ್ ಆಗಿದೆಯಾ ಅಂತ ಚೆಕ್ ಮಾಡ್ತಿದ್ರು. ಸೊ ಅದಕ್ಕೆ ನಾನು ಬ್ಯಾಗಲ್ಲಿ ಇಟ್ಕೊಂಡೆ. ನಾನೀಗ ಟೆಂಪಲ್ ಹೇಗಿದೆ ಅಂತ ನಿಮ್ಗೆ ಸರಿ ತೋರಿಸ್ತೀನಿ. ಇಲ್ಲಿ ಹೊರಗಡೆಯಿಂದ ತೋರಿಸ್ತಾ ಇದ್ದೀನಿ ನಾನು. ಸೊ ಇಲ್ಲಿ ಫಸ್ಟು ಚಿಕ್ಕ ಟೆಂಪಲ್ಗೆ ಹೋಗಿ ದೇವ್ರನ್ನ ನೋಡ್ಕೊಂಡು ಬಂದು, ಅದಾದಮೇಲೆ ನಾನು ದೇವಸ್ಥಾನ ಹೇಗಿದೆ ಅನ್ನೋದನ್ನ ಕೆಲವೊಂದು ಕ್ಲಿಪ್ಸ್ನ ತೋರಿಸ್ತೀನಿ. ಒಳಗಡೆ ಇರೋ ದೇವಿ ನಾನು ಎಲ್ಲಾದರೂ ಗೂಗಲಲ್ಲೆಲ್ಲಾದರೂ ಫೋಟೋಸ್ ಸರ್ಚ್ ಮಾಡಿ ನಿಮಗೆ ಹಾಕ್ತೀನಿ ನಾನು ಯಾವ ರೀತಿ ಇತ್ತು ದೇವಿ ಅಂತ ಹೇಳಿ. ಬನ್ನಿ ಈಗ ದೇವಸ್ಥಾನ ಹೇಗಿದೆ, ದೇವ್ರ ದರ್ಶನನ ನಮ್ಮ ಜೊತೆ ನೀವು ಹಾಗೆ ಮಾಡೋರಂತೆ. ಹೇಳಿ.
ತುಂಬ ಚೆನ್ನಾಗಿ ದೇವಿಯ ದರ್ಶನ ಮಾಡ್ಕೊಂಡು ಬಂದ್ವಿ. ಮನಸ್ಸಿಗೆ ತೃಪ್ತಿ ಅಂತ ಅನ್ನಿಸ್ತು. ಹಾಗೆ ಹೊರಗಡೆ ಬಂದರೆ ಈ ರೀತಿ ಪ್ರಸಾದಗಳನ್ನು ಮಾಡಿಟ್ಟಿರ್ತಾರೆ. ಲಾಡು, ಬರ್ಫಿ ಈ ರೀತಿ ಎಲ್ಲ ಇರುತ್ತೆ. ನನಗೆ ಇಷ್ಟ ಆಗಿರೋಂಥ ಒಂದೆರಡು ಐಟಮ್ನ ನಾನು ತೊಗೊಂಡು ಮನೆಗೆ ಬಂದೆ. ಹೊರಗಡೆ ಬಂದರೆ ತುಂಬಾ ಜಾತ್ರೆಗೆ ಬರೋವಂತಹ ಅಂಗಡಿಗಳಿರ್ತವೆ. ಸಾತ್ವಿಕ್ಗೆ ಏನು ಬೇಕು ಅಂತ ಕೇಳಿ ಇಲ್ಲಿ ತೆಗೆದು ಕೊಡ್ತಿದ್ದೀವಿ. ಏನು ತೊಗೊತಾನೆ ನೋಡೋಣ. ಹಾಂ, ಇದಲ್ಲ ದೊಡ್ಡದಿನ್ನು ಸಾಕು ಅವ್ನಿಗೆ ಅದೇ ಅಪ್ಪು. ಅವ್ನಿಗೆ ಇವಾಗ ಅದು ಬೆಳ್ಳ ಅದೇ ದೊಡ್ಡದಾಗುತ್ತೆ ಅವ್ನಿಗೆ. ಮಕ್ಕಳಿಗೆ ಮಾತ್ರ ಅಲ್ಲ, ನಮಗೂ ಬೇಕಾಗಿರೋವಂಥ ಐಟಮ್ಸ್ ತುಂಬಾ ಸಿಗುತ್ತೆ. ಮತ್ತು ತಿನ್ನೋದಕ್ಕೆ, ಕುಡಿಯೋದಕ್ಕೆ ಎಳ್ನೀರು ಎಲ್ಲ ಸಿಗುತ್ತೆ. ಮಾರ್ನಿಂಗ್ 11 o'clock ಮನೆ ಬಿಟ್ಟಿದ್ದು, ಈಗ 6:30 ಆಗಿದೆ. ಸೊ ಫುಲ್ ಟಯರ್ಡು. ಕಿತ್ತಾಕ್ದ ಇವನಂತೂ ತುಂಬಾನೇ ತೀಟೆ ಆಗಿದ್ದಾನೆ. ಸಖತ್ ಕಾಟ ಕೊಟ್ಟ. ಅವ್ನು ಇಟ್ಕೊಂಡು ಹೇಳ್ಕೊಂಡು ಹೋಗೋಷ್ಟೊಳಗಿದೆ ಫುಲ್ ಸುಸ್ತು. ಇವನ್ನ ಕರ್ಕೊಂಡು ಮಾತ್ರ ಎಲ್ಗಾರು ಈ ಸರಿ ಹೋದ್ವಿ. ಇನ್ನೊಂದ್ಸರಿ ಅಷ್ಟೇನೆ ತಿರುಪತಿಗೆ ಹೋಗ್ಬೇಕಾದ್ರೆ ಏನ್ ಬಾಧೆ ಬೀಳ್ಬೇಕು. ತುಂಬಾ ಕಷ್ಟ ಆಗುತ್ತೆ ಇವಾಗೆಲ್ಲ ನನ್ನ ಮ್ಯಾನೇಜ್ ಮಾಡೋದು. ದೇವಸ್ಥಾನದಿಂದ ಕೊಕೊನಟ್ ಬರ್ಫಿನ ಪ್ರಸಾದವಾಗಿ ತಂದಿದ್ದೀವಿ. ಹಾಗೆ ಲಾಡು. ನನಗೆ ಈ ರೀತಿ ರಿಂಗ್ ಇರೋಂತಹ ಒಂದು ಇಯರ್ ರಿಂಗ್ ಬೇಕಿತ್ತು ಈ ರೀತಿ. ಸೊ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಈ ರೀತಿ ಒಂದು ಇಯರ್ ರಿಂಗ್ನ ತೊಗೊಂಡಿದ್ದೀನಿ. ತುಂಬಾ ಗಲಾಟೆ ಮಾಡ್ತಿದ್ದಾರೆ ಅಪ್ಪ ಮಗ. ಸಾತ್ವಿಕ್ಕು ಗನ್ ತೊಗೊಂಡಿದ್ದಾನೆ. ಅವ್ರ ಅಪ್ಪ ಜೊತೆ ಆಟ ಆಡ್ತಾ ಇದ್ದಾನೆ. ಯಾಕೆ ಚಿನಿ ಗನ್ನು ತೋರಿಸು ವಿಡಿಯೋನಲ್ಲ ಅವ್ರಿಗೆಲ್ಲ ತೋರಿಸು ಚಿನಿ. ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ನ ಕೊಡೋದನ್ನ ಮಾತ್ರ ಮರಿಬೇಡಿ. ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ನನ್ನ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸೊ ನಾವು ನ್ಯೂ ಇಯರ್ ದಿವಸ ಸ್ವಲ್ಪ ಹೊರಗಡೆನೂ ಹೋಗಿ ಎಂಜಾಯ್ ಮಾಡಿದ್ದೀವಿ. ಆ ವಿಡಿಯೋನ ನಾನು ನಾಳೆ ನಿಮಗೆ ಈ ವಿಡಿಯೋ ಆಗಿದ್ದು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಒನ್ಸ್ ಅಗೇನ್ ಹ್ಯಾಪಿ ನ್ಯೂ ಇಯರ್.